ಹೆಂಗಾರ ಮಾಡಿರ್ಲಿ, ಸಾಂಬಾರ್ ಹೆಂಗೈತೆ ಅಂತ ಸುಮ್ಮನೆ ಕೇಳ್ತಾವ. ಅದು ಹೆಂಗಾರ ಹಾಳಾಗೋಗಿರ್ಲಿ, ಸೂಪರ್ ಅಂದ್ಬಿಡ್ಲಿ. ಸ್ವಲ್ಪ ಬದುಕೊಳ್ಳುವಾಗ ರೂಮು ಚಿಕ್ಕ ಬಿಗೆ ಹಾಕ ಮಲಕ ಇದನ್ನ ತಿಂತಂದು ಹೋಗ್ಬಿಟ್ರು ಮುಗಿದ ಕತೆ. ಏನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಗತ್ತು ಒಂದು ಕಾಲದಲ್ಲಿ ಇತ್ತು. ಹೆಣ್ಮಕ್ಳು ಹೆಂಗಾಗೋದು ಗೊತ್ತಮ್ಮ, ನನ್ನ ಮನೆ ಪಕ್ಕ ಚಿಕ್ಕಪ್ಪನ ಮನೆ. ರಾತ್ರಿ ತುಂಬಾ ಏನೋ ಗಲಾಟೆ ಅಂತ ಜೋರ ಬಡ್ಕೊಂಡ್ಬಿಟ್ಟು ಮಕ್ಕಳು. ನಾನು ನಿಜವಾಗ್ಲೂ ಅನ್ಕೊಂಡೆ, ನನ್ನ ತಮ್ಮ ಹೊಡೆದವ್ರು ಹೆಂಡ್ತಿಗೆ ಪಾಪ ಆ ಮಕ್ಳು ಅಳ್ತಿದ್ದ, ಹೋಗ ಹೊಡಿಬೇಕಂತಾನೆ ಹೋದ್ರೆ ಅವ್ನು ಕೆಳಗ್ ಮಲಗವನೇ, ಅವ್ನ ಹೆಂಡ್ತಿ ಎದೆ ಮೇಲೆ ಕುತ್ಕೊಂಡ್ಬಿಟ್ಟವ. ಏನ್ ಮಾಡೋದು ನಾನೀಗ? ಕೈಯ ಮುಗ್ದೆ, ಸ್ವಲ್ಪ ಇಳಿಯಮ್ಮ ಅದೇನು ಕೇಳ್ತೀನಿ. ಮತ್ ನನ್ನೇ ಕಳ್ಳ ಅಂತ ಇವನು ಇನ್ಯಾಕೆ ಅವಳು ಕಳ್ಳಿದ್ದೆ ಅಣ್ಣ. ಇವಾಗ ತಾನೆ ಹೊಲದಿಂದ ಮನೆಗೆ ಬಂದೆ, ಶರ್ಟಲ್ಲಿ ಯಾಕೆ ಬಿಟ್ಟು ಕೈಕಾಲ ತೊಳೆಯಕ್ಕೆ ಹೋದೆ. ಕಾಲು ಕೈ ತೊಳೆದು ಬರೋಷ್ಟರಲ್ಲಿ 5 ರೂಪಾಯಿ ಲಕ್ಷ. ನನ್ನ ಮಕ್ಕಳು ಚಿಕ್ಕದು ಎತ್ಕೊಳ್ಳಲ್ಲ. ಅಲ್ಲಿ ಕೇಟಾಗ ನಾನೇ ಬಂದಿನಿ, ಯಾರು ಬಂದಿಲ್ಲ. ನಾನೇನ್ ತಗೊಂಡ ಅಂತ ಕೇಳಿಲ್ಲ. 500 ಇತ್ತು, ಏನಾಯ್ತು ಅಂದೆ. ಅದಕ್ಕೆ ನನ್ನೇ ಕೇಳ್ಬಿಟ್ಟು ಎದ್ದ ಮೇಲೆ ಕೂತ್ಕೊಂಡ್ಬಿಟ್ಟು, ನಾನಲ್ಲಮ್ಮ ನೀನು ಕದ್ದಿಲ್ಲ ಅಂದ್ರೆ ಕದ್ದಿಲ್ಲ ಅಂತ ಹೇಳು. ಇಷ್ಟೊಂದು ಯಾಕೆ ಬಾಯ್ ಮಾಡ್ತೀನಿ? ನನಗೇನು ಅನುಮಾನ, ಇಷ್ಟೊಂದು ಜೋರ್ ಮಾತಾಡ್ತಿದ್ದ ಮೇಲೆ ನೀನೇ ಕತ್ತಿರ್ಬೇಕು ಅಂದ್ಬಿಟ್ಟು ಒಳಗಡೆ ಹೊಟ್ಟೆ ಹೋದ್ರು. ನಾನು ಬಚ್ಕಿ ಚೆತ್ಕೊಂಡ್ಬಿಡ್ತಾಳೆ ಗಪ್ಪ. ಸದ್ಯ ಕರ್ಪೂರ ನಾನು ಚಾಮುಂಡೇಶ್ವರಿ ಭಕ್ತೆ, ನಾನು ಪ್ರಮಾಣ ಮಾಡ್ತೀನಿ ಈಗ, ಮಾಡಮ್ಮ ಅಂತ ಕರ್ಪೂರ ಹಚ್ಬಿಟ್ಟು ಹೇಳ್ತಾಳೆ, ನಾನು ದುಡ್ಡು ತಗೊಂಡಿಲ್ಲ, ನನ್ನ ಗಂಡ ತಗೊಂಡವಳೆ ಅಂತ ಹೇಳ್ತಾವನೆ. ನನ್ನ ಮೇಲೆ ಸುಳ್ಳು ಹೇಳ್ತಾರ ನನ್ನ ಗಂಡ. ನಾಳೆ ಬೆಳಿಗ್ಗೆ ಹೇಳ್ತಾನೆ ರಕ್ತ ಸಾಯ್ಲಿ ಅಮ್ಮ. ನೀನು ಒಂದ್ ಸೈಡೆಲ್ಲ ಪ್ರಮಾಣ ಮಾಡಿದ್ರೆ ಹೆಂಗಮ್ಮ? ನೀನ್ ದುಡ್ಡು ತಗೊಂಡಿಲ್ಲ ಅಂದ್ರೂ ಅವ್ನು ನಿನ್ ಮೇಲೆ ಆಪಾದನೆ ಹೇಳಿದ್ರು ಅವ್ನು ಸಾಯ್ಲಿ, ನಾನು ಒಪ್ಕೊಂತೀನಿ. ಅಕಸ್ಮಾತ್ ನೀನೇ ದುಡ್ಡು ಎತ್ಕೊಂಡಿದ್ರೆ ಏನ್ ಮಾಡೋದು? ಅದಕ್ಕೂ ಪ್ರಮಾಣ ಮಾಡ್ತೀನಿ, ಮಾಡು. ಅಕಸ್ಮಾತ್ ನನ್ನ ಗಂಡ ಹೇಳೋ ತರದಲ್ಲಿ ನಾನೇನಾದ್ರೂ ದುಡ್ಡು ಕತ್ತಿದ್ರೆ ನಾಳೆ ಬೆಳಿಗ್ಗೆ ಹೇಳ್ತಾನೆ ನನ್ನ ಮುದ್ದೆದೆ ಸ್ಥಾನ ಒಟ್ಟೋಗ್ಲಿ. ಪಾಯಿಂಟ್ ಹೆಂಗದೆ? ಯಾವ ಕಡೋದ್ರು ಅವನೇ ಸಾಯ್ಬೇಕು, ಕದ್ದಿದ್ರು ಅವನೇ ಸಾಯ್ಬೇಕು, ಕದೀದಿದ್ರು ಅವನೇ ಸಾಯ್ಬೇಕು. ಏನ್ ಮಾಡ್ತೀವಿ? ಸಂಸಾರದೊಳಗೆ ಕಟ್ಟಬೇಕು, ಬಾಳ್ಬೇಕು ಮಾಡುತ್ತಾ ಅಲ್ವಾ? ಕೇಳ್ತಾರೆ, ಅದು ಸ್ಥಾನ ಕಟ್ಟಬೇಕ, ಆಡೋ ಕೊಳ್ಳೆ ಕಟ್ಟಬೇಕ, ಪೂಜೆ ಕಟ್ಟಬೇಕ, ಪೂಜೆ ಮಾಡಕ. ಅದು ಸ್ಥಾನ ಕಟ್ಟಬೇಕ, ಆಡೋ ಕೊಳ್ಳೆ ಕಟ್ಟಬೇಕ, ಪೂಜೆ ಕಟ್ಟಬೇಕ, ಪೂಜೆ ಮಾಡಕ. ಹೋಳಿ ಹಬ್ಬಕ್ಕೆ ಬಣ್ಣ ಬೇಕಾ, ಹೆಣ್ಣಿಗೂ ಬಣ್ಣ ಬೇಕಂತ ಅವರು ಕರೆಯಕ. ಬಾಂಧವ್ಯರೇ ನಮ್ಮದೆಲ್ಲ. ಯಾರು ಶ್ರೀಮಂತರು ಗೊತ್ತಾ? ಸಂಬಂಧಗಳ ಬಿಡದೆ ಕಟ್ಟಿಕೊಂಡವರು, ನನ್ನವರು ತಂದವರೆಂದು ಸದಾಕಾಲ ಪರಿಪಾಡಲು ಕೊಡುವವರು, ನನ್ನವರ ಕಷ್ಟ ಕ್ಷಣಕ್ಕೆ ಸ್ಪಂದಿಸುವರು. ಇವರು ಶ್ರೀಮಂತರು. 4 ಮನೆ, 25 ಬಾಡಿಗೆ, 38 ಅಪಾರ್ಟ್ಮೆಂಟ್. ನಾವು ನಿಮ್ಗೆ ಅಷ್ಟಕ್ಕೆ ಆಯ್ತು. ನಿನ್ನ ಶ್ರೀಮಂತಿಗೆ ಬಳ್ಳಿ ಹಬ್ಬದಾಗ ಅನ್ಬೇಕಲ್ವ? ಅದರಲ್ಲಿ ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಅಂದ್ರೆ ಬಹಳ ಚೇಂಜ್ ಆಗಿ ಹೋಗ್ಬಿಡ್ರಿ. ಮೊದಲಾಗಿಲ್ಲ, ಎಲ್ಲ ಅಕ್ಕ ತಂಗಿ ಸ್ವಲ್ಪ ಚೇಂಜ್ ಆದ್ರೆ ಇವಾಗ ಅವ್ರ ಬಾರೆ ತಂಗಿ ಇದ್ರೆ ಕೋಟು ಬಾರೋ ಅಣ್ಣ ಅಂತ ಕೂತವರೆಲ್ಲ. ಯಾವಾಗ ಸ್ವಲ್ಪ ಬೆಲೆ ಭೂಮಿಗೆ ಜಾಸ್ತಿ ಆಯ್ತು, ಸ್ಕ್ವೇರ್ ಫೀಟ್ ಲೆಕ್ಕ ಬಂತು, ಕೂಸು ಎತ್ಕೊಂಬತ್ತಿ ತಂಗಿ ಕೇಸ್ ಇಟ್ಕೊಂಬರೋಕೆ ಶುರು ಮಾಡ್ಕೊಂಡವಳು. ಹಣೆ ಬರ ಅನುಭವಿಸ್ಬೇಕು. ಅದೇ ಎಷ್ಟು ಚಂದದ ಹೇಳ್ತಾರೆ ನೋಡ್ರಿ. ಎಲ್ಲ ಎಡಕ್ಕೆ ಸುಣ್ಣ ಬೇಕಾ, ಹೋಳಿ ಹಬ್ಬಕ್ಕೆ ಬಣ್ಣ ಬೇಕಾ, ಹೆಣ್ಣಿಗೊಬ್ಬ ಅಣ್ಣ ಬೇಕಂತ ಅವ್ರ ಕರೆಯಕ. ಕರೆಂಟ್ ಹೋಗ್ಲಿಕ್ಕೆ ಬೈಯರ್ಬೇಕ, ಗಾಡಿ ಬರ್ಲಿಕ್ಕೆ ಬೈಯರ್ಬೇಕ, ಕರೆಂಟ್ ಹೋಗ್ಲಿಕ್ಕೆ ಬೈಯರ್ಬೇಕ, ಗಾಡಿ ಹೋಗ್ಲಿಕ್ಕೆ ಬೈಯರ್ಬೇಕ. ವಿಧಾನಸೌಧಕ್ಕೆ ಮೆಂಬರ್ ಬೇಕ, ನಿದ್ದೆ ಮಾಡಕ್ಕ. ವಿಧಾನಸೌಧಕ್ಕೆ ಮೆಂಬರ್ ಬೇಕು, ನಿದ್ದೆ ಮಾಡಕ್ಕ. ಅದಕ್ಕೆ
ನೀವು ಮುಖದಲ್ಲಿ ನಗು ತೋರಿಸ್ತಾ ಅವಳ ಬೈಕಂತ ಇವನಂತ ಕಿತ್ತೋದವನು ಕೇಳಿ ಒಡ್ಸ್ಕೊಂತಾನೆ ಅಂತ ಅದೇ ಅರ್ಥ ಸಹಜ. ನಾನು ಬಂದಿದ್ದೆ ಗಮನಿಸ್ ಅಂದ್ರೆ ಪಾಪ ಅವ್ರ ಕಷ್ಟ ಗೊತ್ತಿಲ್ಲ ಒಂದೊಂದ್ಸಲ ನನಗೆ. ಅವ್ರ ಕಷ್ಟ ಗೊತ್ತಿಲ್ಲ ಮಾತಾಡಿ ಬೇಜಿ ಸಿಕ್ಬಿಡ್ತೀನಿ ಒಂದೊಂದ್ಸಲ. ನೆನೆ ಎಲ್ಲ ಹಳ್ಳಿ ಕಾರ್ಯಕ್ರಮ ಎಲ್ಲ ಈಗ ಮುಂದೆ ಕುಳಿತು ಅವ್ರ ತಾಯಿದ್ರು. ಒಬ್ಬ ತಾಯಿ ಆಕೆ ಮುಂದೆ ಕುಳಿತವಳೆ, ನಗು ತಡಿಯಕ್ ಆಗ್ತಿಲ್ಲ ಅವಳಿಗೆ, ನಗು ತಡಿಯಕ್ ಆಗ್ತಿಲ್ಲ ನನ್ನ ಮಾತಿಗೆ. ಆದ್ರೆ ಟವಲ್ ಬಾಯಿ ಕಚ್ಕೊಂಡ್ಬಿಟ್ಟವಳೆ, ಬಾಯಿ ಬಿಡ್ತಾರೆ ಇಲ್ಲ. ಅಯ್ಯೋ ಉಳ್ಳಾಡ್ತಾರೆ, ಕಗಲೆಲ್ಲ ಉಳ್ಳಾಡ್ತಾರೆ. ನಾನು ಅಮ್ಮ ಅಮ್ಮ ನೀನ್ ಬಾಯಿ ಬಿಟ್ಟು ನಕ್ರೆ ಶ್ವಾಸಕೋಶ ಸದೃಢ ಆಗ್ತದೆ, ಸ್ವಚ್ಛ ಆಗ್ತದೆ, ಬಾಯಿ ಬಿಟ್ಟು ನಗು ಅಂದೆ. ಇಲ್ಲ ಸ್ವಾಮಿ ನಾನು ಹಂಗೆ ನಗುದು. ಆ ಅಮ್ಮ ಮೆಲ್ಲಗೆ ಮಾತಾಡೋದು ನಾ ಸುಂದರ ರೈಸ್ ಆಗ್ಬಿಟ್ಟೆ. ಯಾಕಮ್ಮ ನಂತ್ಯ ಬಾಯಿ ಬಿಟ್ಟು ನಗು, ನೀನ್ ನಗ್ಲಿಂತ ತಾನೇ ನಾನು ಮಾತಾಡ್ತಿರೋದು. ಆಯ್ತು ನಗ್ತೀನಿ ತಗೊಳಪ್ಪ ಅದು. ಅದೇನೋ ಬಂದೆ ಉಮಾಶಂಕರು ಸ್ವಲ್ಪ ತಪ್ಪು ಮುಡುಗಿದ ಅಯ್ಯಮ್ಮ ಪ್ರಾಕ್ಟಿಕಲ್ ಕಳ್ಸ್ಕೊಂಡು ಹೋಗ್ತೀನಿ. ಅಲ್ಲಿ ಬಿದ್ದೋಯ್ತವೆ ಅಂತ ಅವಳು ಕಷ್ಟ ಅವ್ರಿಗೆ. ನಾನು ಸುಮ್ಮನೆ ನಾತೆ ಬಾಯಿ ಬಿಟ್ಟು ಆಮೇಲೆ ಹೇಳಿದೆ ತಪ್ಪಾಯ್ತು ಕೊಡವ ಮತ್ತೆ ಎತ್ಕೋ, ನಾಯಿ ಈಗ ಹಚ್ಕೊಂಡು ಹೋಗ್ಬಿಟ್ಟವ ಯಾರೇ ತಗೊಂಡು ನೀನು ಮೊದ್ಲೆಂಗೆ ನಗ್ತಿದ್ದ ಹಂಗೆ ನಗು ಸಾಕು ಅಂತ. ಈಗ ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ ಬಂದಿದೆ. ಯಾಕೆಂದ್ರೆ ಆರೋಗ್ಯಕರ ಲಕ್ಷಣ ಅದು. ಆತ್ಮವಿಶ್ವಾಸ, ನಗು, ಸಂತೋಷ ಎಲ್ಲ ಇರಬೇಕು. ಅದರಲ್ಲಿ ಮುಖವರ್ಣಿಕೆ ತುಂಬಾ ಜಾಸ್ತಿ. ಅದರಲ್ಲೂ ನಮ್ಮ ಹಳ್ಳಿಗಳೇ ಕಡೆ ಕೂಡ ಮೇಕಪ್ ತುಂಬಾ ಜಾಸ್ತಿ. ನಾವೇನು ಸೌಂದರ್ಯವಾಗಿದ್ದೇವು ಅದ್ರ 50%, 50% ಯಾಡ್ ಆದ್ರೆ ನೋಡೋಕೆ ಸ್ವಲ್ಪ ಚಂದ ಅನಿಸ್ತದೆ. ನಾವಿರುವುದೇ ಹಿಂಗೆ 200% ಮೇಕಪ್ ಮಾಡ್ಕೊಂಡ್ಬಿಟ್ರೆ ನೋಡೋಕ್ಕಾಗಲ್ಲ. ಮೊನ್ನೆ ನಮ್ಮ ಹಳ್ಳಿದೊಂದು ಮದುವೆ ಆಯ್ತು, 860 ಚಮಚ ಅಂತ. ಏನು ಕರಿ ಇಡ್ಲಿ ತಂಗಿದ್ಲು ಆ ತಾಯಿ. ಏನ್ ಮಾಡ್ಕೊಂಡ್ಬಿಟ್ಟವಳು ಅಳಿಮಯ್ಯ ಏನ್ ಮಾಡೋದು, ಏನ್ ಕೊಟ್ಲಲ್ಲ ಅಂತ ಮೇಕಪ್ ಮಾಡಿಸ್ಕೊಂತ ವೈಟ್ ಪೇಂಟ್ ಹೊಡೆದು ನಿಲ್ಲಿಸ್ಬಿಟ್ಟವ್ರೆ. ಕೊತ್ತಂಬರಿ ಸ್ವಲ್ಪ ಗಂಟೆಯಿಂದ ನಿಂತು ಬಂದ್ರೆ 1.5 ಮಾರ್ಚ್ ಎಡೆ ಆಗ್ಬಿಟ್ಟಾರೆ ಬಂದೆ. ಆಯಮ್ಮ ನಿಂತ್ರೆ ಯಾರು ತಾನೇ ಗುರು ಸಿಗ್ತದೆ, ಕರ್ಗಿದ್ದೋಳು ಬೆಳಕಾಗ್ಬಿಟ್ಟವಳು. ಆಯಮ್ಮ 800 ನಿಂತವಳೆ, ಯಾರು ಮಾತಾಡ್ಸ್ತಾರಲ್ಲ ಅವಳು ಪರಿಸ್ಥಿತಿ ಅವಳೇ ತಪ್ಪು ಮಾಡ್ಕೊಂಡ್ರೆ. 800 ದೊಡ್ಡಮ್ಮ ಮದುವೆ ಬಂದ್ಬಿಟ್ಟು ನಮ್ ಚಂಚ ಬಂದಿಲ್ವಾ, ನಮ್ ಚಂಚ ಬಂದಿಲ್ವಾ, ಅವಳ ಚಂಚ ಅಲ್ಲೇ ನಿಂತು ಹುಡುಕಾಡ್ಬಿಟ್ಟು ಕೊನೆಗೆ ಯಾರು ಅಂತ ನಾವೇ ನಿಂತವ್ರು ನೋಡಮ್ಮ ಹಚ್ಚಿ ಹೋಗಿ ನಮ್ಮ ಚಂಚ ನೀನೇ ಕೇಳಮ್ಮ, ನಾನೇ ಚಂಚ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಅದಕ್ಕಂದ್ರೆ ಮುದುಕಿ ಅಳೋಕೆ ಶುರು ಮಾಡ್ಬಿಟ್ರು. ಯಾಕೆ ಅಳ್ತೀಯಲ್ಲ, ಲೆಕ್ಕ ಪತ್ರಿಕೆ ಕೊಡಕ್ ಬಂದಾಗ ಚೆನ್ನಾಗೇ ಇದ್ದಲ್ವ, ಆಳ್ದೇವರು ಅದೆಂತ ನೋವು ಕೊಟ್ಬಿಟ್ಟು ರಕ್ತ ಎಲ್ಲ ಹೋಗ್ಬಿಟ್ಟು ಹದಿನೈದು ಸಾವಿರ ಕೊಟ್ಟು ಮೇಕಪ್ ಮಾಡಿಸಿ ಹೋಗ್ಬೇಕು. ಉಚಿತನ ಕರ್ಲಿ ಒಂದೊಂದ್ಸಲ ಏನೋ ವಿಭಿನ್ನತೆ ತೋರಕ್ ಹೋಗಿ ಸಮಾಜಕ್ಕೆ ವಿಚಿತ್ರವಾಗಿ ಕಾಣ್ತಾ ಇರ್ತೀವಿ, ನಮ್ಗೆ ಗೊತ್ತಾಗಲ್ಲ. ಅದು ಎಷ್ಟು ದಿವಸ ಅಂತ ಮುಚ್ಚಿಡೋದು ವಯಸ್ಸನ್ನ. ಬಹಳ ಜನಕ್ಕೆ ಅದೇನು ಗೊತ್ತಿಲ್ಲ. ಏನ್ ಸಾರ್ ವಯಸ್ಸಾದವ್ರಂಗೆ ಕಾಣ್ತಾರೆ ಅಂದ್ಬಿಟ್ರೆ 2 ದಿವಸ ಸರಿ ಊಟ ಮಾಡಲ್ಲ. ಯಾಕೆ ಅನ್ಕೊಂಡು ಆಯ್ತು ವಯಸ್ಸಾದ್ಮೇಲೆ ಹಾಗೆ ಕಾಣೋದು ಹೋಗಿ ಅಲ್ವಾ. ತುಂಬಾ ತಲೆ ಕೆಡ್ಸ್ಕೊಂಬಾರ್ದು. ಈಗ ತಲೆ ಬಣ್ಣಗಳನ್ನ ಹೊಡ್ಕೊಂತೀವಲ್ಲ, ಹೊಡ್ಕೊಂಡ್ರು ಸುಮ್ಮನೆ ಹೊಡ್ಕೊಂತಾನೆ ಇರ್ಬೇಕು, ಮಧ್ಯ ಹುಡುಗ ಹೋಗ್ಬಾರ್ದು. ಈ 4 ದಿನ ಹೊಡ್ಕೊಂಡು ಬಿಟ್ಬಿಡ್ತೀರೋ ಇದ ಬೆಳಗು ಇಲ್ಲ, ಇತ್ತ ಕರುಗೂ ಇಲ್ಲ, ಕಣ್ಣಿನ ಹುಡುಗ ಆಗುದಿಲ್ಲ. ಹೆಂಗಾಗ್ಬಿಡ್ತದೆ ಅಂದ್ರೆ ಇರು ಸೌಂದರ್ಯನು ಹಾಳು ಮಾಡ್ಕೊಂಡ್ರೆ. ಕಾರಣ ನೋಡಿ, ಏನೇ ಮುಚ್ಚಿಟ್ರು, ಎಷ್ಟೇ ಚಿಮ್ಕೋದು, ಏನೇ ವಾಕ್ ಮಾಡೋದು, ಈಗಂತೂ ಬಿಟ್ರೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಬಂದು ಜನ ಮೊಬೈಲ್ ನೋಡ್ MD ಮಾಡೋದು ಬಾಕಿ MBBS ಹೋಗೋದಲ್ಲ. ಇನ್ನು ಅವ್ರಿಗೆ ಬೆಳಿಗ್ಗೆ ಸರ್ಜನ್ ಆಗ್ಬಿಡ್ಬೇಕು. ಅಷ್ಟರ ಮಟ್ಟಕ್ಕೆ ಆ ಮೊಬೈಲ್ ತೆಗಿತೀರಾ, ಬರೀ ಸೊಪ್ಪುಂಡು ಹಾಕ್ತಾರೆ ಮನ್ಕಾಯಲ್ಲ. ನುಗ್ಗೆ ಸೊಪ್ಪು ತಿನ್ನಿ ಕಟ್ಕೊಳ್ಳಿ, ಕೆರೆ ಸೊಪ್ಪು ತಿನ್ನಿ ಕೂದಲು ಮಾಡಿ, ಮೆಂತ್ಯ ಸೊಪ್ಪು ತಿನ್ನಿ, ಮೂಲಂಗಿ ಸೊಪ್ಪು ತಿನ್ನಿ ಅನ್ನೋ ಮಾತು ಕೇಳ್ಕೊಂಡು ಅಡುಗುರಿ ತಿಂತವ್ರೆ ಸೊಪ್ಪು. ಭಾನುವಾರ ನೈಟ್ ಎಲ್ಲ ಎಣ್ಣೆ ಒಳಗೂ ಸೋಮವಾರ ಸೊಪ್ಪು ತಿಂದ್ರೆ ಇವ್ರು ಉದಾರ. ಭಾನುವಾರ ಬೆಳಗಾನ ಕೂತ ಬಂದವನು ಬೆಳಗ್ಗೆ ಕಿನ್ನ ಸೊಪ್ಪು ತಿಂತ ಕೂತ. ಯಾಕಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದು ಸಾಲ ಅಂತ. ರಾತ್ರಿ 3 ಕ್ವಾರ್ಟರ್ ಕುಡಿದವನು ಅದೆಲ್ಲ ಹೋಯ್ತು. ಏನ್ ಬದುಕು ಎಲ್ಲರಿಗೇನು ಬೆಚ್ಚಾಗಿ ಬದುಕು ಕೊಡ್ತೀನಿ ಅಲ್ಲ, ಅದು ಬಿಡ್ಬೇಕಂತಾರೆ. ಯಾಕೆ ಅಂದ್ರೆ ದಾರಾಬೇಂದ್ರವ್ರು ಒಂದು ಮಾತು ಹೇಳ್ತಾರೆ. ಯಾರೋ ಹೇಳಿದ್ರಂತೆ, ಸಾರ್ ನೀವು ನಾಳೆ ದೊಡ್ಡ ಕವಿಗಳು, ದಾರಾಬೇಂದ್ರವ್ರೆ ನೀವು ನಾಳೆ ದೊಡ್ಡ ಕವಿಗಳು, ಸ್ವಲ್ಪ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ ಅಂತ. ನಾನೇನೋ ನೋಡ್ಕೊಳ್ಳೋದು, ನಾನು ಚೆನ್ನಾಗಿರ್ಲಿ ಅಂದ್ಕೊಂಡು ನೀವು ನಾನು ಚಂದಿಲ್ಲ, ನಾನೇನ್ ಮಾಡ್ಲಿ ಅಂತ ನಾನೇ ನೋಡ್ಕೊಳ್ಳೋದು ಆರೋಗ್ಯ. ಇಲ್ಲ ಸಾರ್ ನೀವು ಚೆನ್ನಾಗಿರ್ಬೇಕು. ಏನಾಗ್ತದೆ ಅಂದ್ರು, ಏನಾಗ್ತದೆ ಆರೋಗ್ಯ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನೀವು ಸತ್ತೋಗ್ತೀರಿ ಅಂದವಪ್ಪ. ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಬಿಡು ಸಾವುನ ಎದುರುವುದಿಲ್ಲ ಅಂದ್ರು. ಸಾವುನ ಎದುರುವುದಿಲ್ಲ, ಯಾಕಂದ್ರೆ ನಾ ಇರೋ ತನಕ ಬರುದು
ಬರುವುದಿಲ್ಲ, ಅದು ಬಂದಾಗ ನಾ ಇರುವುದಿಲ್ಲ. ನಾನೇ ಖಿನ್ನತೆ ಬರಬಾರ್ದ್ರೆ ಮನುಷ್ಯನಿಗೆ. ಅದು ಕಾಳಜಿ ಇರಬೇಕು. ವಯಸ್ಸು ಬಂದದ್ದನ್ನು ಅನುಭವಿಸ್ತಾ ಹೋಗ್ಬೇಕು, ಖುಷಿ ಪಡ್ತಾ ಹೋಗ್ಬೇಕು. ಅದು ಬಿಟ್ಟು ನಾವು ಯಾವುದೋ ಮಾತು ತಲೆ ಕೆಡಿಸ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಹೊರಟೆ. ನಾನು ಬಸ್ ಹತ್ತುವ ಅಂತ ಬಂದ್ರೆ ಬಸ್ ಫುಲ್ ರಸ್ಸು, ಬಸ್ಸು ತುಂಬ ಲೇಡೀಸು, 3 ದಿನ ಜೆಂಟ್ಸು, ಒಬ್ಬ ಡ್ರೈವರು, ಒಬ್ಬ ಕಂಡಕ್ಟ್ರು, ನಾನು ಒಬ್ಬನೇ ಪಾಪ. ನಾನು ಬಸ್ ಹತ್ತಿದ ತಕ್ಷಣ ನಿಜವಾದ ಡ್ರೈವರು ಕಂಡಕ್ಟ್ರಿಗೂ ಎದ್ದಿದ್ದ ಕೈ ಬಂದ ಮಹಾಪುರುಷ, ಕೈಯಾರ ಹಣ ಕೊಡುವಂತ ಪುಣ್ಯಾತ್ಮ ಪಾಪ ಅಂತ. ಅದು ಸೀಟಿಲ್ಲ, ಜಗಳ, ಸೀಟಿಗೋಸ್ಕರ ಜಗಳ. ಒಂದು ಬಸ್ ನಿಂತ್ಕೊಂಡ ತಕ್ಷಣ ಒಬ್ಬ ಹೆಣ್ಮಗಳ ಕಿಟಿಗೆ ಟವಲ್ ಹಾಕಿಲ್ಲ ಸೀಟ್ ಮೇಲೆ. ಈ ಮೊದಲಂತಿದ್ದಂತ ತಲೆ ಬಿಸಾಕು ಕೂತ್ಕೊಂಡ್ಬಿಟ್ಟ. ಬಿದ್ರಪ್ಪ ಜಗಳಕ್ಕಿಬ್ರು. ಹೇಳಮ್ಮ ಮೇಲೆ ತಾವು ಏನ್ ಮೇಲೆ ಹೇಳಂತೆ, ನನ್ನ ಮೇಲೆ ಹೇಳ ನೀನೇ. ಅಲ್ಲಮ್ಮ, ನಾನು ಸೀಟ್ ಮೇಲೆ ಟವಲ್ ಹಾಕಿದ್ನಲ್ಲ, ಟವಲ್ ಹಾಕಿದ್ರು ನಾನೇನ್ ಮಾಡಲಿಲ್ಲ. ಅಷ್ಟು ಗೊತ್ತಾಗಲ್ವ ನಿನಗೆ? ಸೀಟ್ ಮೇಲೆ ಟವಲ್ ಹಾಕಿದ್ರೆ ಸೀಟ್ ನಮ್ದು ಒಂದು, ಅದು ಕಾಯಮ್ಮ ಅಂತ. ಸೀಟ್ ಮೇಲೆ ಟವಲ್ ಹಾಕಿದ್ರೆ ಸೀಟೇ ಇಲ್ಲ ಅಂದ್ರೆ ಬಸ್ ಬೇಕು, ಒಂದು ಸಾಮಾನು ಹಾಕ್ಸ್ಬಿಡ್ರಿ, ಬಸ್ ಹೋಯ್ತಲ್ಲ. ಏನ್ ಮಾತಾಡ್ತಾರೆ ಹೆಣ್ಮಕ್ಳು? ಜಗಳ ಜಗಳ ಜಗಳ. ಮದ್ದೂರಲ್ಲಿ ಓಡ್ ಬಸ್ಸು ಚನ್ನಪಟ್ಟಣಕ್ಕೆ ಬಂದ್ರು ಜಗಳ ನಿಲ್ತಾ ಇಲ್ಲ. ಕಡೆಗೆ ನಾನು ಕಂಡಕ್ಟರ್ ಕರೆದೆ, ಸಾರ್ ಬರ್ರಿ. ಏನ್ ಸರ್ ಇದು? ಆ ತಲೆ ನೋಯ್ತಾರೆ, ಇಷ್ಟೊಂದು ಜೋರ್ ಜಗಳ ಮಾಡ್ತಾರೆ, ಸ್ವಲ್ಪ ಅವ್ರ ಬುದ್ಧಿ ಹೇಳ್ರಿ ಅಂದೆ. ಆ ಕಂಡಕ್ಟರ್ ಅಂತ ಬುದ್ಧಿವಂತ ಅಂತೀನಿ, ಒಂದೇ ಮಾತಿಗೆ ಜಗಳ ನಿಲ್ಲಿಸ್ತಾ, ಇನ್ನೇನು ಮಾತಾಡ್ಲಿಲ್ಲ. ಜಗಳ ಮಾಡಬೇಡಿ ಕಣಮ್ಮ, ಇಬ್ಬರಲ್ಲಿ ಯಾರು ವಯಸ್ಸಾಗೈತೆ ಅವ್ರು ಕೂತ್ಕೊಳ್ಳಿ ಅಂತ. ಕೂತಿದೋಳು ಎಲ್ಲಿ ಕೂತ್ಕೊ, ನಾನೇ ಕೂತ್ಕೊಳ್ಳಿ, ನೀ ಕೂತ್ಕೊ. ನಾನಂದೆ, ಅಮ್ಮ ನಿಮ್ಮಿಬ್ರಿಗೂ ವಯಸ್ಸಾಗಿಲ್ಲ, ನಾನು ಕೂತ್ಕೊಳ್ತೀನಿ. ಬೆಂಗಳೂರು ಏನ್ ಮಾಡಿ ವಯಸ್ಸು ಮುಚ್ಚಿಕೊಂಡು ಏನ್ ಮಾಡೋದು? ಬಂದದ್ದನ್ನು ಆಸ್ವಾದಿಸೋಣ, ಆನಂದ ಪಡೋಣ, ಕೆಲಸೋಣ. ಮತ್ತೊಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮತ್ತೊಂದು ಜಾನಪದ ಸಾಂಗಂತೆ ನೋಡಿ. ಹಳ್ಳಿಯಿಂದ ಬಣ್ಣ ತಂಗಿ ಕರ್ಲಿಕ್ಕೆ ಬಂದಂತೆ ಕುದುರೆ ತಂದ, ನಿನ್ನ ಮದ್ವೆ ಕರಿತೀನಿ ಬಾರಮ್ಮ ಅಂದ. ತಂಗಿಯಮ್ಮ ಹೇಳ್ತಾಳೆ, ಹೆಂಗಣ್ಣ ಬರ್ಲಿ ಮದ್ವೆಗೆ, ಬರೋದು ಕಷ್ಟ ಇದೆ. ಬರಬೇಕು ತಂಗಿ ಮದುವೆ, ಬರಬೇಕು ತಂಗಿ ಮದುವೆಗೆ. ಕುದುರೆನ ತಂದೆವು ನಿಜೀನಾವ ಬೆಗದೆವು, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ.
ಹೇಳಿದ್ರೆ ತಂಗಿಯ ಜವಾಬ್ದಾರಿ ಹೇಳ್ತಿದ್ದೆ. ಅಣ್ಣ ಬಾರಮ್ಮ ಮದುವೆಗೆ ಅಂದ್ರೆ ತಂಗಿ ಹೇಳ್ತಾಳೆ ನನ್ನ ಜವಾಬ್ದಾರಿ ಬಿಟ್ಟೆಗೋ ಬರಲಿ ಅಣ್ಣ ಅಂತ. ಎರಡೂ ಇರ್ಬೇಕು ಮನುಷ್ಯನಿಗೆ, ಪ್ರೀತಿ ಇರಬೇಕು, ಜವಾಬ್ದಾರಿ ಇರಬೇಕು, ಎಲ್ಲವನ್ನ ಸಮತೋಲಿತವಾಗಿ ನೋಡಿದಾಗ ಜೀವನ ಆಗ್ತದೆ. ನಾವ್ ಹೇಳ್ಕೊಂಡಂತ ಲೈಫ್ ನಮ್ಗೆ ಯಾರು ಸಿಕ್ಕಲ್ಲ, ಅಷ್ಟು ಸುಲಭನೂ ಅಲ್ಲ, ಸಿಗೋದು ಇಲ್ಲ. ಅದಕ್ಕಾಗಿ ಬರೀ ಹೋರಾಟವೇ ಜೀವನ ಅಲ್ಲ. ಬಹಳ ಜನ ಅಂತ ಜೀವನವೇ ಹೋರಾಟ ಸಾರ ಅಂತ. ಯಾಕ್ರೆ ಎಷ್ಟೊಂದರ ತಪ್ಪು ತಿಳ್ಕೋಬೇಕು. ನನ್ನ ಜೀವನವೇ ಆನಂದ ಸಾರ ಅನ್ಬೇಕಲ್ವಾ ನಾವು. ಏನ್ ಕೊಟ್ಟಿಲ್ಲ ಶಿವ, ಎಲ್ಲ ಕೊಟ್ಟವನೆ, ನಮಗ್ ಕೊಡದೆ ಅಷ್ಟೇ. ನನಗೇನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡೌಟ್ ಇದ್ರೆ ಒಂದಿನ ಬೆಳಗ್ಗೆ 7 ಗಂಟೆ KJ ಹಾಸ್ಪಿಟಲ್ ಬಾಗಿಲು ಕೂತಿದ್ದು ಬಂದ್ರು ಗೊತ್ತಾಗ ಏನ್ ಕೊಟ್ಟವನೆ ಅಂತ. ವಿಮಾನ ಸುತ್ತಾಡ್ಕೊಂಡು ಬಂದ್ರು ಗೊತ್ತಾಗ. ಇನ್ನೇನು ಬೇಡ, ನೆಂಟ್ರ ಇಶ್ಯೂನಲ್ಲಿ ನೋಡ್ಕೊಂಡ್ ಬಂದಿನಿ ಅವರು ನಾವು ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಇನ್ನೇನೋ ಮಾಡ್ಲಿಕ್ಕೆ ಆಗಲ್ಲ. ಕಾರಣ ಗೊತ್ತ ಬಂದಿಗಳೇ, ನನ್ನ ಸಂಪಾದನೆ ನನಗೆ ಆನಂದ ಕೊಡ್ಲಿಲ್ಲ ಅಂದ್ರೆ ಇದು ನಿರುರ್ಥಕ ಅನ್ಸುತ್ತೆ. ನನ್ನ ಸಂಬಂಧ ನಂಗೆ ನೆಮ್ಮದಿ ಕೊಡ್ಲಿಲ್ಲ ಅಂದ್ರೆ ಇವರೆಲ್ಲ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಬರೀ ಪ್ರತಿಯೊಂದು ತಪ್ಪು ಹುಡ್ಕೋದು ಬಿಟ್ಟು ಸರಿ ಹುಡ್ಕೋ ಪ್ರಯತ್ನ ಮಾಡ್ತಾ ಹೋದ್ರೆ ಸಿಗ್ತದೆ. ಮನೆ ತಪ್ಪು ಹೋಗಿ ತಾಯಿ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತಿದ್ರು. ಆ ತಾಯಿ ಒಂದು ವರ ಕೇಳ್ತಿದ್ದ ದೇವ್ರ ಹತ್ರ, ದೇವರೇ ನನಗೆ ಒಳ್ಳೆ ಸೊಸೆ ಕೊಡು, ದೇವರೇ ನನಗೆ ಒಳ್ಳೆ ಸೊಸೆ ಕೊಡು. ಆ ತಾಯಿ 3 ವರ್ಷ ದೇವರು ಬೇಡಿ ಕಳೆದ 3 ತಿಂಗಳಲ್ಲಿ ಮಗನ ಮದುವೆ ಆಯ್ತು. ಒಳ್ಳೆ ಸೊಸೆ ಬಂದಳು, ಪರವಾಗಿಲ್ಲ, ಸೂಪರ್ ಸೊಸೆ. ಕಂಪ್ಯೂಟರ್ ಬರ್ತದೆ, ಅನ್ನ ಮಾಡಕ್ ಬರಲ್ಲ, ಮೇಕಪ್ ಮಾಡಕ್ಕಂತಂದ್ರೆ ಸೊಸೆ ಬರಲ್ಲ, ರೀಲ್ಸ್ ಮಾಡಕ್ ಬರ್ತದೆ, ರಂಗೋಲಿ ಹಾಕಕ್ ಬರಲ್ಲ. ಅಯ್ಯಮ್ಮ ಏನಮ್ಮ ನಿನಗೆ 22 ವರ್ಷ ಅನ್ನ ಮಾಡಕ್ಕೂ ಬರಲ್ವಲ್ಲ ಅಂತ ಅವಳಂದ್ರೆ, ನಿನಗೇನು ಕಂಪ್ಯೂಟರ್ ಬರ್ತದ? 20 ವರ್ಷದವಳು ಅನ್ನ ಕಲಿಬೇಕಾದ್ರೆ 70 ವರ್ಷದ ಅಜ್ಜಿ ಕಂಪ್ಯೂಟರ್ ಕಲಿಬೇಕು. ಏನ್ ಚಾಲೆಂಜ್ ಆಗ್ತಾರೆ. ರೀಲ್ಸು ಬೀದಿಲಿ ನಿಂತ್ಕೊಂಡ್ಬಿಡೋದು. ನೋಡಿ ಫ್ರೆಂಡ್ಸ್ ಪಾತ್ರೆ ಉಜ್ಜುತ್ತಿದ್ದೇನೆ, ನೋಡಿ ಫ್ರೆಂಡ್ಸ್ ಬಟ್ಟೆ ಒಗಿತಿದ್ದೇನೆ, ಇದು ನಮ್ದು ಮನೆ, ಇವರು ಹೋಲ್ಡ್ ಮೇಲು ನಮ್ಮ ಅಜ್ಜಿ, ಇದು ನನ್ನ ಗಂಡ ಪಂಚೆ ಎಲ್ಲ. ನಿನಗೆ ತಲೆ ಕೆಟ್ಟೋಗಲ್ಲ, ಬ್ರೈನ್ ದೋಜ, ಏನ್ ಹಿಂಗೆಲ್ಲ ಮಾತಾಡ್ತಿ. ಅಜ್ಜಿ ಹೇಳ್ಬಿಟ್ಟವ್ರೆ, ನೋಡವ ನನ್ನ ಮಾನ ಕಳಿಬೇಡ, ಜನ ಎಲ್ಲ ನಗುತ್ತಾವ, ಒಂದು ಕೆಲಸ ಮಾಡು, ನೀ ರೀಲ್ಸ್ ಸಾಲ ಮಾಡು, ಏನೋ ಮಾಡು, ಮನೆ ಒಳಗೆ ಮಾಡ್ಕೊಂಡು ಸಾಯಿ ಎತ್ಲೋ. ಅದಂತಿದೆ ತಡ ಕಣೆಯ. ಒಂದು ಚಿಕ್ಕ ಹುಡುಗನ್ ಕರೆದು ಅಡುಗೆ ಮನೆ ಸ್ಟೆಪ್ ಮೇಲೆ ಮೊಬೈಲ್ ಕೊಟ್ಟು ನಿಲ್ಸ್ಬಿಟ್ಟು ಕ್ಯಾಮ್ರಾಮೇನು ಸ್ಟವ್ ಮೇಲೆ ಸಾಂಬಾರು ಇಟ್ಬಿಟ್ಟು ಕೈ ಉಪ್ಪು ಡಬ್ಬ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ. ಅದು ಯಾವ ಸಾಗುತ್ತಿಲ್ಲವೇ ಮತ್ತೆ ಸಾಗುತ್ತಿಲ್ಲ, ಅದೊಂದು ಸಾಂಬಾರು ಉಪ್ಪು ಹಾಕೋದು. ಆ ಹುಡುಗ ಮೊಬೈಲ್ ಎಲ್ಲ ಸರಿಯಾಗಿ ಹಿಡ್ಕೊಳ್ಳೋ ಅನ್ನೋದು ಮತ್ತೆ ರಿಪೀಟ್. ಸಾಗುತ್ತಿಲ್ಲವೇ ಮತ್ತೆ ಸಾಗುತ್ತಿಲ್ಲ. ಮೊಬೈಲ್ ಆನ್ ಮಾಡಿಲ್ಲ ಈ ಸಲ, ಆನ್ ಮಾಡ್ಬೇಕು ಕಣಪ್ಪ, ಮತ್ತೆ ರಿಪೀಟ್. ಸಾಗುತ್ತಿಲ್ಲವೇ ಮತ್ತೆ ಸಾಗುತ್ತಿಲ್ಲ. ಆ ಸಲ ಉಪ್ಪು ಹಾಕೋ ಸಾಂಬಾರು. ರೀಲ್ಸ್ ಸೂಪರ್ ಆಗಾಯ್ತು, ಸಾಂಬಾರು ಯಾಕೂಟು ಆಯ್ತು. ಅವಜ್ಜಿ ಏನಮ್ಮ ನಿನ್ ಬುದ್ಧಿ ಅಲ್ಲ, ಇಷ್ಟೊಂದು ಸುರಿದಿದ್ಯಾ, ಇತ್ತಿನ ಬದುಕಾಯ್ತದ? ನನ್ನ ಮೊದಲೇ BP ಅಂದ್ರೆ ತಪ್ಪಾಯ್ತು ಅನ್ಬೇಕಲ್ವ. ತಿನ್ನು 60 ಆಯ್ತು, ಹೋಗುವ ಎಲ್ಲಿ ಹಿರಿತನಕ್ಕೆ, ಎಲ್ಲಿ ಗುರುತನಕ್ಕೆ ನಾವು ಗೌರವ ಕೊಡೋದಿಲ್ವೋ, ಸಿರಿತನ ನಾನು ಬೇಡಿದ್ರು ಬರೋದಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನ ಎಲ್ಲ ಕಡೆ ಹೋಗ್ತೀವಿ. ಆದ್ರೆ ದೇವ್ರು ಏನ್ ಕೇಳಬೇಕು ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಿಲ್ಲ ಬಹಳ ಜನಕ್ಕೆ. ದೇವಸ್ಥಾನ ಇರೋದು ಕೆಲವು ATM ಮಾಡ್ಕೊಂಡ್ಬಿಟ್ರೆ ದೇವಸ್ಥಾನ. ನೆನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗೋ ದೇವಸ್ಥಾನದಲ್ಲಿ ಒಬ್ಬ ಭಕ್ತಲ್ಲೇ ಇದ್ಕೊಂಡು ಒಬ್ಬ ಅಣ್ಣ ಅಳ್ತವ್ರೆ, ನಾಳೆ ಚೀಟಿ ಕಟ್ಟಬೇಕು, ಏನ್ ಮಾಡ್ಲಿ ಭೈರವೇಶ್ವರ ಅಂತ. ಭಗವಂತ ಹೇಳಿದ ನಾ ಚೀಟಿ ಎತ್ಕೊಂಡು ಬೈಕ್ ಎತ್ಕೊಂಡ್ ಬಂದಿರು ಅಂತ ಹೇಳಿ ಯೋಚಿಸ್ಬೇಕು. ದುಡಿಮೆ ನಂದು ರೀ, ನೆಮ್ಮದಿ ದೇವ್ರಿಗೆ. ತಿರುಪತಿಲಿ ಏನೇನು ಅವಾಂತರ ಮಾಡ್ತಾರೆ ಗೊತ್ತೆ. ತಿರುಪತಿಲಿ 1 ತಿಂಗಳಿಂದ ಸ್ನೇಹಿತರೆಲ್ಲ ತಿರುಪತಿಗೆ ಹೋಗಿದ್ದೀವಿ. ತಿಮ್ಮಪ್ಪ ನೋಡೋ ಕ್ಯೂ 7 ಗಂಟೆ 5 ಗಂಟೆ ಕ್ಯೂ ನಿಲ್ಸೋದು. ಏನ್ಕೆ ಗೊತ್ತಾ, ಆ ಕ್ಯೂವಲ್ಲಿ ನಿಂತಾರು ಗೋವಿಂದ ಅಲ್ಲಿ ಅಂತ ಯಾರು ಗೊತ್ತಿಲ್ಲ. ಎಲ್ಲ ರಾಜಕೀಯ ಮಾತಾಡ್ತವ್ರೆ, ಅತ್ತೆ ಸುದ್ದಿ ಮಾತಾಡ್ತವ್ರೆ, ನಾದಿ ಸುದ್ದಿ ಮಾತಾಡ್ತಾರೆ, ಸ್ಪೆಷಾಲಿಟಿ ಸರಿ ಇಲ್ಲ ಅಂತವ್ರೆ, ಕೆಳಗಿಂದ ಕ್ಯೂ ಎಲ್ಲ ತಿಮ್ಮಪ್ಪ ಮೇಲೆ ಕಂಪ್ಲೇಂಟ್ ಕೊಡ್ತಾ ಹೋಗ್ತಾರೆ. ಎಲ್ಲ ಮುಗಿದ ಪಕ್ಕದಲ್ಲಿ ಒಂದು ಲೈನ್ ಏನಿದು ಅಂತ ನೋಡಿದ್ರೆ ತಿಮ್ಮಪ್ಪ ಹಣ ಕೊಡೋದು ಲೈನ್ ನಿಂತ ಹುಂಡಿಗೆ ದುಡ್ಡು ಹಾಕ್ಲಿಕ್ಕೆ. ನಾನು ಅನ್ಕಂಡೆ ಏನಪ್ಪ ವೆಂಕಿ ಇಷ್ಟು ದೊಡ್ಡ ಶ್ರೀಮಂತ ಆಗ್ತವ್ರೆ, ಎಲ್ಲ ದುಡ್ಡು ಹಾಕ್ತಿದ್ರೆ ನಾನೊಂದು 500 ಹಾಕದ್ನ. ಪಕ್ಕದ ಸ್ನೇಹಿತ ನಿಂತಿದ್ದ, ಎಷ್ಟಾಗ್ತಾನೋ ಕಾಣೆ ಅಂತ ಹೇಳಿ ನೋಡಿದ್ರೆ ಶುಗರ್ ಮಾತ್ರ ಹಾಕ್ಬಿಟ್ಟವಳೆ. ಯಾಕೋ ಅಂದೆ, ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು, ಅಣ್ಣ ಏನಂತ, ಶುಗರ್ ಮಾತ್ರ ಹಾಕ್ಬಿಟ್ಟು ಬಂದ್ಬಿಡು, ತಿಮ್ಮಪ್ಪ ನುಂಗ್ಕೊಂಡ್ಬಿಟ್ರೆ ನಾಳಕ್ಕೆ ನಿಂಗೆ ಶುಗರ್ ಡಮಾರ್ ಅಂತ. ನಿಜವಾಗ್ಲೂ ಈಗ ಮಾತ್ರ ಹಾಕಿದ್ನಲ್ಲ, ಇನ್ನ ಶುಗರ್ ಇಲ್ಲ ನನಗೆ ಅಂತ.
ನಿಜವಾಗ್ಲೂ ನಾನು ತೃಪ್ತಿ ಬೆಟ್ಟದ ಮೇಲೆ ನಿಂತ್ಕೊಂಡು ನನ್ನ ಹೆಂಡತಿನ ಎಷ್ಟು ಬೈಕಂಡೆ ಅಂದರೆ ಒಂದಾರಿ ಇಂಥ ಐಡಿಯಾ ಕೊಡ್ತಾಳ ನನ್ನ ಹೆಂಡತಿ. ಅವನ ಹೆಂಡತಿ ಅಂತ ಒಳ್ಳೆ ಸುಂದರವಾದ ಐಡಿಯಾ ಕೊಟ್ಟು ಸುಂದರೇ ಹೋಗ್ಬಿಟ್ಲಲ್ಲ, ಏನು ಮಾಡಲಿ ಅಂತ 4 ಲಾಡ್ ತಗೊಂಡು 2 ಅಲ್ಲೇ ತಿಂದ. ಇದ್ಯಾಕೋ ಅಂದೆ, ಸುಮಾರು ಅರ್ಧ ಗಂಟೆ ಆಯ್ತು ಅಂತ. ಅರ್ಧ ಗಂಟೆಲೂ ಹೊಟ್ಟಾಯ್ತು. ಟೀ ಕುಡಿಯಕ್ಕೆ ಹೋದ, ನಾನು ಟೀ ಕೊಡಪ್ಪ ಲೆಸ್ಸು ಅಂದೆ. ಅವನು ನಮಗೇನು ಶುಗರ್ ಇಲ್ಲಪ್ಪ, ಸಕ್ಕರೆ ಜಾಸ್ತಿ ಆಗುವ. ನನ್ನ ಮಗನಿಗೆ ಏನು ಜಬ್ಬ ಬಂದ್ಬಿಡ್ತಪ್ಪ, 1 ಅವರ್ಗೆ ಜಾಮೂನ್ ತಿಂದ, ಟೀ ಕುಡ್ದ, ಲಾಡು ತಿಂದ, ಅನ್ನ ಇಷ್ಟು ತಿಂದ. ಸಂಜೆ 6 ಗಂಟೆಗೆ ಹಿಂಗೆ ಕೂತಿದ್ದ ದಬಾದ ಪಕ್ಕದಲ್ಲಿ ಹಾಸ್ಪಿಟಲ್ ನೋಡ್ರಿ ಅಂದ್ರು. ಕಲೆಕ್ಟರ್ ಅವ್ರು ನೋಡಿದ್ರು, ಡಾಕ್ಟರ್ ಚೆಕ್ ಮಾಡಿದ್ರು, 680 ಶುಗರು. ಏನ 685 ಅಂದ್ರು. 8 ವರ್ಷದಿಂದ ಶುಗರ್ ಐತೆ ಸರ್. ಹೌದಾ, ಯಾವ ಮಾತ್ರೆ ನುಂಗ್ತೀಯ ಕೊಡಪ್ಪ ನೋಡುವ ಅಂತ. ಮಾತ್ರೆ ಉಂಡಿಗೆ ಹಾಕ್ಬಿಟ್ಟೆ ಅಂತ. ಡಾಕ್ಟ್ರೇ ಕೊಡುಕೈ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದೆ ಅಂದ್ರು. ಅವನಿಗೂ ಖುಷಿ, ನಂಗೆ ಬೇಜಾರು. ಇವಯ್ಯ ಡಾಕ್ಟ್ರಿಗೆ ಹೇಳ್ತಾರಲ್ಲ ಸರ್ ಒಳ್ಳೇದ ಮತ್ತೆ ಮಾತ್ರೆ ಉಂಡಿಗೆ ಹಾಕ್ಬಿಟ್ರೆ ತೊಂದರೆ ಇಲ್ಲ. 2 ದಿನ ನುಂಗ್ಬೇಡ, ನಿನ್ನೂ ಗುಂಡಿಗೆ ಹಾಕ್ತಾರೆ ಹೋಗು. ನಾವು ಸಿಗದೆ ತೃಪ್ತಿಗೆ ಮಾತ್ರ ಬಂದಿದ್ದೀವಿ, ನೀನು ತಿಮ್ಮಪ್ಪ ಮಾತ್ರ ನುಗ್ಸಕ್ ಬಂದಿದ್ದೀರಿ. ದೇವಸ್ಥಾನ ದೈವ ಅದೇನು ಗೊತ್ತಿದ್ದಾರೆ, ಚಾಲೆಂಜ್ ಮಾಡ್ಕೊಂಡು. ದೇವರು ಅಂದ್ರೆ ಚಾಲೆಂಜ್.